ಅಪ್ಪ ಹೇಳಿರಲಿಲ್ವೇನ ಅರ್ಜುನ ಹಾವು ನನ್ನ ಬಿಡಲ್ಲ ಅಂತ. ಅಣ್ಣ ನೋಡ್ತಾ ಇರು, ನೆಕ್ಸ್ಟ್ ಆರ್ ಬೀಳಿಸ್ಕೊಂಡು ಏಣಿನ ಹತ್ತಿ ಹಾವುಗಳಿಂದ ತಪ್ಪಿಸ್ಕೊಂಡು ಈ ಆಟ ನಾನೇ ಗೆಲ್ತೀನಿ. ಈ ಆಟನ ಗೆದ್ರೆ 10 ಸಲ ಗೆದ್ದಂಗಾಗತ್ತೆ. ಓಹೋ ಹೊಟ್ಟೆ ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೆ, ಆದ್ರೆ ಹಾವು ನನ್ನ ಬಿಡ್ತಾನೆ ಇಲ್ಲ. ಕರ್ಣ, ಅರ್ಜುನ, ಹಾವು ಏಣಿ ಆಟ ಆಡ್ತಾ ಇದ್ದೀರಾ? ಅಣ್ಣ ತಮ್ಮಂದ್ರಿಗಿಬ್ಬರಿಗೂ ಆಡಕ್ ಬೇರೆ ಆಟನೇ ಸಿಗ್ಲಿಲ್ವಾ? ನಾನು ಹೇಳಿದ್ದೆ ತಾನೇ ಹಾವು ಏಣಿ ಆಟ ಆಡಕೂಡ್ದು ಅಂತ. ಹೊರಗಡೆ ಹೋಗಿ ಆಟ ಆಡ್ತೀವಿ ಅಂದ್ರೆ ಅದಕ್ಕೂ ಬಿಡಲ್ಲ, ಮನೇಲಿ ಹಾವು ಏಣಿ ಆಟ ಆಡ್ತೀವಿ ಅಂದ್ರೆ ಅದಕ್ಕೂ ಬಿಡಲ್ಲ. ಹಾಕ್ತೀನಿ ನೋಡು ಬಾಯಿ ಮೇಲೆ 2. ಇನ್ನೊಂದ್ಸಲ ಹಾವು ಏಣಿ ಆಟ ಅಂದ್ರೆ ಅಷ್ಟೇ. ಭಗವಂತ ಯಾಕಾದ್ರೂ ಸೃಷ್ಟಿ ಮಾಡಿದ್ನು ಈ ಹಾವು ಅನ್ನೋದನ್ನ. ಅಮ್ಮ ಕೊಡಮ್ಮ, ಇನ್ನು 5 ನಿಮಿಷ ಆಮೇಲೆ ಆಡಲ್ಲ ಕೊಡಮ್ಮ. 5 ನಿಮಿಷ ಅಲ್ಲ, ಇವತ್ತೇ ಕೊನೆ. ಇನ್ಯಾವತ್ತು ಈ ಮನೇಲಿ ಹಾವು ಏಣಿ ಆಟನ ಆಡ್ಕೂಡ್ದು. ಇವತ್ತೇ ಬೋರ್ಡ್ನ ಸುಟ್ಟು ಹಾಕ್ತೀನಿ. ಹೋಗಿ ಮಲ್ಕೊಳ್ರ ಇಬ್ರು. ಇಲ್ಲ ಇಲ್ಲ, ನಾನು ಮಲಗಲ್ಲ, ಮೊದ್ಲು ಆ ಬೋರ್ಡ್ನ ಕೊಡು. ಅರ್ಜುನ, ಅಜ್ಜಿ ನೋಡಜ್ಜಿ ಅಮ್ಮನ್ನ. ಯಾಕೋ ಏನಾಯ್ತು? ಅವ್ರ ಕೈಯಲ್ಲಿರೋ ಬೋರ್ಡ್ನ ಮೊದ್ಲು ಕೊಡಕ್ ಹೇಳಿ. ಅರ್ಜುನ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ದೆ ತಾನೇ ನಾನು. ಇಲ್ಲ, ನಾನು ಮಲಗಲ್ಲ, ಮೊದ್ಲು ಅದನ್ನ ಕೊಡು. ಹೇಮಾ, ಯಾಕೆ ಇಷ್ಟೊಂದು ಆಟ ಮಾಡ್ತಿದ್ದಾನೆ? ಯಾವತ್ತೂ ಈ ರೀತಿ ಮಾಡಿಲ್ಲ ಇವನು. ನೋಡಿ ಅತ್ತೆಮ್ಮ, ಮಾತೇ ಕೇಳಲ್ಲ. ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಈ ಹಾವು ಏಣಿ ಆಟ ಆಡ್ತಾ ಇದ್ದಾರೆ.